ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೀತಾ ಇರುವಂತಹ ಈ ಅನುಭವ ಮಂಟಪ ವಿಚಾರ ಮಂಥನ ಮಾಲೆಯ ಈ ಬಾರಿಯ ವಿಶೇಷ ಉಪನ್ಯಾಸವನ್ನು ಕೊಡಲಿಕ್ಕೆ ಬಂದಿರುವಂತಹ ವಚನಕಾರರ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಕ್ರಾಂತಿ ಬಗ್ಗೆ ಮಾತನಾಡಲಿಕ್ಕೆ ಬಂದಿರುವಂತಹ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಹಣಕಾಸು ಅಧಿಕಾರಿಗಳು, ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸ ಮಾಡಿರುವಂತಹ ಶ್ರೀ ವಸಂತ್ ಕುಮಾರ್ ಅವರ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಮೌಲ್ಯಮಾಪನ ಕುಲಸಚಿವರಾದಂಥ ಪ್ರೊಫೆಸರ್ ಕುಂದಾ ಅವರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ನನ್ನ ಎಲ್ಲ ಹೆಮ್ಮೆಯ ಅಧ್ಯಾಪಕ ಮತ್ತು ಅಧ್ಯಾಪಕೇತರ ಸಿಬ್ಬಂದಿ ವರ್ಗದವರೇ, ವಿದ್ಯಾರ್ಥಿನಿಯರೇ, ಬಹಳ ತುಂಬ ಸಂತೋಷದ ವಿಷಯ. ಇವತ್ತು ನಮ್ಮ ಅನುಭವ ಮಂಟಪದ ವಿಚಾರ ಮಂಥನ ಮಾಲೆಯ 2ನೇ ಸರಣಿಯ ಉಪನ್ಯಾಸ ಇವತ್ತು ನಡೀತಾ ಇದೆ. ತಮ್ಮೆಲ್ಲರೂ ಗೊತ್ತಿರೋ ಹಾಗೆ ಬಸವ ಜಯಂತಿಯ ಸಂದರ್ಭದಲ್ಲಿ ನಾವು ಉದ್ಘಾಟನೆ ಮಾಡಿದಂತಹ ಈ ಅನುಭವ ಮಂಟಪ ವೇದಿಕೆ ಕಳೆದ ಬಾರಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳು ಬಂದು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದರು. ಇವತ್ತು ನಮ್ಮ ಹಣಕಾಸು ಅಧಿಕಾರಿಗಳು ಮತ್ತು ಈ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸ ಮಾಡಿರುವಂತಹ ವಸಂತ್ ಕುಮಾರ್ ಅವರು ವಚನಕಾರರ ಬಗ್ಗೆ ಅನೇಕ ವಿಷಯಗಳನ್ನು ತಮ್ಮ ಮುಂದೆ ಮಂಡಿಸಲಿಕ್ಕೆ ಇವತ್ತು ಬಂದಿದ್ದಾರೆ. ಬಸವಣ್ಣ 12ನೇ ಶತಮಾನದ ಬಹಳ ದೊಡ್ಡ ಕ್ರಾಂತಿ ಪುರುಷ. ಅಂದಿನ ಸಾಮಾಜಿಕ ಶ್ರೇಣೀಕೃತ ವರ್ಗ ಸಂಘರ್ಷದ ವ್ಯವಸ್ಥೆಯಲ್ಲಿ ಸಮಾನತೆಯ ಬೀಜವನ್ನು ಬಿತ್ತಿದಂತಹ ಕ್ರಾಂತಿಕಾರಿ ವ್ಯಕ್ತಿತ್ವ ಜಗಜ್ಯೋತಿ ಬಸವಣ್ಣ. ಇಡೀ ಜಗತ್ತಲ್ಲೇ ಇಡೀ ಸಮಾಜವನ್ನು ತಿದ್ದಿ ತೀಡುವ, ಸಮಾಜದಲ್ಲಿರ್ತಕ್ಕಂತಹ ನ್ಯೂನತೆಗಳನ್ನು ಜನ ಸಮುದಾಯಕ್ಕೆ ಅರಿವು ಮೂಡಿಸುವ ಮತ್ತು ಎಲ್ಲರೂ ಕೂಡ ಸಮಾನರು ಅನ್ನುವಂತಹ ಸಂದೇಶವನ್ನು ಇಡೀ ಜಗತ್ತಿಗೆ ಸಾರಿದಂತಹ ಮಹಾನ್ ವ್ಯಕ್ತಿತ್ವ ಜಗಜ್ಯೋತಿ ಬಸವಣ್ಣ. ಈ ಕನ್ನಡ ನಾಡು, ನಾವು ಕನ್ನಡಿಗರು ಎಷ್ಟು ಪುಣ್ಯವಂತರು ಅಂದರೆ 12ನೇ ಶತಮಾನದಷ್ಟು ಹಿಂದೆನೆ ಸಮಾನತೆಯ ಜ್ಯೋತಿ ಆರಂಭ ಆದಂತಹ ಪುಣ್ಯ ನಾಡಿದು ಕನ್ನಡ ನಾಡು. ನನಗೆ ಯಾವಾಗಲೂ ಹಳೆಗನ್ನಡದ ಕವಿ ಆಂಡಯ್ಯ, ಇವೆಲ್ಲ ಕನ್ನಡ ಲಿಟ್ರೇಚರ್ ನಾನು ಹೇಳ್ತಾನೆ ಇರ್ತೀನಿ. ಆಂಡಯ್ಯನ ಹೇಳ್ಬಿಡ್ತಾರಪ್ಪ, ನಮ್ಮ ಹೆಚ್ಚು ಜಾಸ್ತಿ ಹಳೆಗನ್ನಡ ಹೇಳ್ತಾರೆ ಅಂತ. ಆಂಡಯ್ಯ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ ಕನ್ನಡ ನಾಡು ಎಂಥ ಸಂಪದ್ಭರಿತ ಪುಣ್ಯ ಭೂಮಿ ಅಂತ. ಅಂದರೆ ಅವಾಗಿನ ಕನ್ನಡ ನಾಡು ಅಂದರೆ ಬಹುಶಃ ನಮ್ಮದು ಓಲ್ಡ್ ಮೈಸೂರು ಇತ್ತೇನೋ, ಗೊತ್ತಿಲ್ಲ ನನಗೆ, ಅಥವಾ ಇನ್ನು ಕೆಲವು ಭಾಗಗಳು ಇದ್ದೇನೋ ಗೊತ್ತಿಲ್ಲ ನನಗೆ. ಫಲವಂ ನಾರಿಗೆ ಉಳ್ಳವಂ ಬಗೆವಡೆಂದಂ ಬಣ್ಣಿಸಲ್ ಕಾರಣ ನಮ್ಮ ಈ ಜನರೇಷನ್ ಹುಡುಗರಿಗೆ ನೀವು ಹಳೆಗನ್ನಡ, ಸಂಸ್ಕೃತ, ವಚನ ಸಾಹಿತ್ಯ ಎಲ್ಲ ನೀವು ಅನ್ನೋದು ಅಧ್ಯಯನ ಮಾಡಬೇಕು. ಹಳೆಗನ್ನಡ ಎಷ್ಟು ಚೆನ್ನಾಗಿದೆ ಗೊತ್ತಾ ನೀವು? ಬಲ್ಲವನೇ ಬಲ್ಲ ಕಬ್ಬಿನ ಸವಿ ರುಚಿ ನೀವು ಅಗದು ತಾನೆ. ಅದು ಸಿಪ್ಪೆ ನೀವು ಹಲ್ಲಾಗಿ ಸೀಳ್ಕೊಂಡು ತಿಂದ್ರೆ ರುಚಿ ಬರ್ತದೆ. ನೀವು ಹಿಂಗೆ ಕಟ್ ಮಾಡ್ಕೊಂಡು ಚಾಕುನ ಕಟ್ ಮಾಡ್ಕೊಂಡ್ರೆ ನಿಮ್ಗೆ ಯಾವ ಟೇಸ್ಟ್ ಬರಲ್ಲ. ಹಲ್ಲ ಕೀಳಬೇಕು. ಎಷ್ಟು ಜನ ನೀವು ಹಲ್ಲ ಕೀಳ್ತೇವೆ ಗೊತ್ತಿಲ್ಲ. ಇವತ್ತಿನ ಡೆಂಟಿಸ್ಟ್ ಕಾಡ್ದಲ್ಲಿ ನಾವು ಸಣ್ಣ ಹುಡುಗರಿದ್ದಾಗ ಕಬ್ಬು ಸಿಕ್ಬಿಟ್ರೆ ಹಂಗೆ ಸೀಳ ತಿನ್ನಾಕೊತಿದ್ವಿ. ಸೊ ಫಲವಂ ನಾಲಿಗೆ ಉಳ್ಳವಂ ಬಗೆವಡೆಂದು ಬಣ್ಣಿಸಲ್ ಕಾರಣ ನೆಲನಂದ್ರೆ ಕನ್ನಡ ನಾಡು ಎಂಥ ಸಂಪದ್ಭರಿತ ನಾಡು, ಎಂಥ ಸುಂದರ ನಾಡಿದು ಅಂದರೆ 100 ನಾಲಿಗೆಯುಳ್ಳ ಆದಿಶೇಷ ಕೂಡ ಅದನ್ನು ಬಣ್ಣಿಸ್ಲಿಕ್ಕೆ ಅಸಾಧ್ಯ ಅಂದಾಗ ಹುಲುಮಾನವ ಒಂದೇ ಒಂದು ನಾಲಿಗೆಯಲ್ಲಿ ನಾನು ಹೇಗೆ ವರ್ಣಿಸಲಯ್ಯ ಈ ಕನ್ನಡ ನಾಡನ್ನ ಅಂತ. ಹಾಗಾಗಿ ನಮ್ಮಲ್ಲಿರುವಂತಹ ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಜಾನಪದ ಸಾಹಿತ್ಯ, ಆ ಸಂಪತ್ತಿದೆಯಲ್ಲ ಅದು ಬಹಳ ಅಮೋಘವಾದದ್ದು, ತುಂಬ ವಿಶಿಷ್ಟವಾದದ್ದು, ಬಹಳ ಪವಿತ್ರವಾದದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಬಸವಣ್ಣನ ವಚನ ಸಾಹಿತ್ಯ, ಆ ಕಾಲದ ವಚನಕಾರರು ನಮಗೆ ಕೊಟ್ಟಂತಹ ಒಂದು ಕ್ಷಣ ನೀವು ಯೋಚನೆ ಮಾಡಿ. ಇವತ್ತಿನ ಎಲ್ಲ ಯುವ ಪೀಳಿಗೆ ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ನಿಮಗೆ ಸಾಮಾಜಿಕ ಸಂಕಷ್ಟಗಳಿಗೆ ಎಷ್ಟು ಜನರಿಗೆ ನೀವು ತುತ್ತಾಗಿರೋ ನನಗೆ ಗೊತ್ತಿಲ್ಲ. ಬಹಳಷ್ಟು ಸಾಮಾಜಿಕ ವೈರುಧ್ಯ, ಅಸಮಾನತೆಯ ನೋವುಂಡವನಿಗೆ ಮಾತ್ರ ಅಸಮಾನತೆ ಅನ್ನೋದು ಗೊತ್ತಾಗುತ್ತೆ. ಯಾವ್ದಾರ ಮನೆಗೆ ಹೋಗ್ತೀರಪ್ಪ ನೀವು, ಏನು ಉಳಿತಾ ಇರೋ ಬಿಸಿಲು 40-45 ಡಿಗ್ರಿ,
ಒಂದು ಲೋಟ ನೀರು ಕೊಡಿ ಅಂತ ಕೇಳ್ತೀವಿ, ಒಂದು 5-6 ಹುಡುಗರು ಇರ್ತೀವಿ. ಚಂಬಲ್ಲ ಲೋಟದಲ್ಲ ಸ್ಟೀಲ್ ಲೋಟದಲ್ಲಿ ನೀರು ತರ್ತಾರೆ, ಕೇಳ್ತಾರೆ ನೀನು ಯಾರು, ನೀನು ಯಾವ ಯಾವ ಜಾತಿ ಅಂತೇಳಿ ಕೊಡ್ತಾನೆ ಸ್ಟೀಲ್ ಲೋಟ. ಇನ್ನೊಬ್ಬಕ್ಕೆ ನೀನು ಯಾವ ಜಾತಿ, ನಾ ಹಿಂಗೆ ಕೊಡ್ತಿದ್ದಿಲ್ಲ. ನಾ ಸಣ್ಣ ಹುಡುಗರು ಬೇಕಾದ್ರೆ ನಾನು ಜಾತಿ ಆಗಿರೋ ನೀರು ಕೊಡ್ತಿರ್ಲಿಲ್ಲ, ಹಿಂಗೆ ಕೊಡ್ತಿದ್ದಿಲ್ಲ. ಆ ನೋವು ಅನುಭವಿಸಿದ ಆಗ ಮಾತ್ರ ನಿಮಗೆ ಆ ಸಮಾನತೆಯ ಬೆಲೆ ಏನು ಅನ್ನೋದು ಗೊತ್ತಾಗುತ್ತೆ. ಎಲ್ಲ ನಿಮ್ಗೆ ಸಮಾನತೆ ಎಲ್ಲ ಸೌಲಭ್ಯಗಳನ್ನ ಕೊಟ್ಬಿಟ್ರೆ ನಿಮ್ಗೆ ಆ ನೋವು ಗೊತ್ತಾಗಲ್ಲ. ಪರಿಸ್ಥಿತಿಗಳು ನಮ್ಮ ಕಾಲದಲ್ಲಿ ಇನ್ನೂ ಸ್ವತಂತ್ರ ನಂತರದ ಕಂಪು ಇದ್ದಾಗ ನಾವು ಹುಟ್ಟಿದವರು. ಹಾಗಾಗಿ ಇನ್ನೂ ಕೂಡ ನಮಗೆ ಆ ಸಾಮಾಜಿಕ ವೈರುಧ್ಯಗಳ ಜೊತೆಗೆ ನಾವು ಅನಿವಾರ್ಯವಾಗಿ ಹೋರಾಟ ಮಾಡೋ ಸ್ಥಿತಿ ಬಂತು. ಹಾಗಾಗಿ ನಾವು ಕೂಡ ಇವತ್ತು ಅರ್ಥ ಮಾಡ್ಕೋಬೇಕಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನ ಬರೀತಕ್ಕಂಥ ಸಂದರ್ಭದಲ್ಲಿ ಪದೇ 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 ಎಲ್ಲ ಅವಕಾಶ ವಂಚಿತ ಶೋಷಿತ ವರ್ಗದ ಜನರಿಗೆ ಹೇಳಿದ್ದು ಒಂದೇ ಒಂದು ಸಂದೇಶ: ನಿಮ್ಮ ಇತಿಹಾಸ ನೀವು ಅರ್ಥ ಮಾಡ್ಕೊಂಡ್ರು. ಫಸ್ಟು ಯಾವ ವ್ಯಕ್ತಿಯ ಇತಿಹಾಸ ಅರ್ಥ ಆಗಲ್ಲ, ಯಾವ ವ್ಯಕ್ತಿಗೆ ಇತಿಹಾಸ ಗೊತ್ತಿಲ್ಲ, ನೀನು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಜನ ನಮ್ಗೆ ಇತಿಹಾಸ ಗೊತ್ತಿಲ್ಲ. ಏನಪ್ಪ ನಿನ್ನ ಹೆಸರು? ಬಿ ಕೆ ರವಿ. ಬಿ ಅಂದ್ರೆ ಏನು? ಅವತ್ತು ಆಯ್ಕೆ ಬಿ ಅಂದ್ರೆ ಏನು ಗೊತ್ತಿಲ್ಲ. ಬಹಳ ಜನ ನೋಡ್ತೀವಿ ನಾವು ಯೂಟ್ಯೂಬ್ನಲ್ಲಿ. ವಾಟ್ಸ್ ಯರ್ ನೇಮ್ ಅಂತ ತಕ್ಷಣ ಫಸ್ಟ್ ಕ್ವಶನ್ ನೀವು IAS ಬರೋದು, ವಾಟ್ಸ್ ಯರ್ ನೇಮ್? ಕೆಲವು ಊರ ಹೆಸರಿರ್ತಾರೆ, ಕೆಲವು ತಾತನ ಹೆಸರಿರ್ತಾರೆ, ತಾತನ ಹೆಸರು ಏನೋ ಗೊತ್ತಿಲ್ಲ. ಸೊ ಎಲ್ಲ ಒಂದು ನಾವು ಜೀವನದಲ್ಲಿ ನಮ್ಮ ಇತಿಹಾಸವನ್ನು ನಾವು ತಿಳ್ಕೋಬೇಕಾಗ್ತದೆ. ವಿಶೇಷವಾಗಿ ಈ ಸಾಮಾಜಿಕ ವೈರುಧ್ಯಗಳು ಎಲ್ಲಿ ನಮಗೆ ಈ ಸಮಾಜದ ಬೆಳವಣಿಗೆಗೆ ಮಾರಕ ಆಗ್ತಾ ಇದೆ, ಅಸಮಾನತೆಯ ಎಲ್ಲರೂ ಕೂಡ ಸಮಾನ, ಅಸಮಾನತೆಯ ಪ್ರಶ್ನೆ ಬರೋದೇ ಇಲ್ಲ. ಆರ್ಥಿಕ ಅಸಮಾನತೆ, ರಾಜಕೀಯ ಅಸಮಾನತೆ, ಬರೀ ಅಸಮಾನತೆನೇ, ಅದು ಸರಿಯಾದದ್ದಲ್ಲ. ಅವರ್ ಈಕ್ವಲಿ ರೈಟ್ಸ್ ಆಫ್ ಲಾ. ಭಾರತದ ಸಂವಿಧಾನ ಇವತ್ತು ಯಾಕೆ ಜಗಜ್ಯೋತಿ ಬಸವಣ್ಣನ 12ನೇ ಶತಮಾನದ ಸಂದೇಶ ಬಹುಶಃ ಈ ರಾಷ್ಟ್ರಕ್ಕೆ ನಮ್ಮೆಲ್ಲರೂ ಕೂಡ ಸಮಾನತೆಯನ್ನು ಕೊಡಲಿಕ್ಕೆ ಕಾರಣ ಆಯಿತು. ಒಂದು ಕ್ಷಣ ಯೋಚನೆ ಮಾಡ್ರಿ, ಬಾಬಾ ಸಾಹೇಬ್ರವರು ಹುಟ್ಟಲಿಲ್ಲ ಅಂದ್ರೆ ನಾನೇ ಬಿಡ್ತಿದ್ದೆ. ನನಗೆ ಯಾವಾಗ ಅದೇ ಚಿಂತೆ ಆಗೋದು. ಏನೋ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದ್ದಕ್ಕೆ ಅಟ್ಲೀಸ್ಟ್ ನಾವು ಇಲ್ಲಿ ನಿಂತ್ಕೊಳ್ಳೋಕೆ ಅವಕಾಶ ಆಯ್ತಪ್ಪ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾನು ಹುಟ್ಟದೆ ಹೋಗಿದ್ರೆ ನಮ್ಮ ಸ್ಥಿತಿ ಏನಾಗ್ತಿತ್ತು, ಸ್ವಾತಂತ್ರ್ಯ ಬಂದಿದ್ದು ನಾವು ಯಾವ ಪರಿಸ್ಥಿತಿಯಲ್ಲಿ ಇರ್ತಿದ್ವಿ ಅನ್ನೋದ್ರ ಬಗ್ಗೆ ನೀವು ಒಂದು ಕ್ಷಣ ಯೋಚನೆ ಮಾಡ್ಬಿಟ್ಟು ಅದು ಘೋರ ಘನಘೋರ ಅದು ಕಲ್ಪನೆ ಕೂಡ ನಿಲ್ತಿತ್ತು. ಹಾಗಾಗಿ ನಾವು ಇವತ್ತಿನ ಸಾಮಾಜಿಕ ಸಮಾನತೆಯ ಸಂದೇಶವನ್ನ, ಆ ಸಾಮಾಜಿಕ ವೈರುಧ್ಯಗಳನ್ನು ಯಾವ ರೀತಿ ಮೆಟ್ಟಿ ನಿಂತು ಎಲ್ಲ ಅವಕಾಶಗಳನ್ನು ಕೂಡ ನಾವು ಪಡಿಬೇಕು ಅನ್ನೋದನ್ನ, ಭಾರತ ಸಂವಿಧಾನ ಜಾರಿ ಆಗದೆ ಹೋಗಿದ್ರೆ ನಾನು ಕ್ಲಾಸಿಗೆ ಓದಕ್ಕಾಗ್ತಿರ್ಲಿಲ್ಲ, ಹೆಣ್ಮಕ್ಳು ಬರೋಕ್ಕಾಗ್ತಿರ್ಲಿಲ್ಲ, ಸಮಾನತೆ ಹಾಕೊಡದೆ ಹೋಗಿದ್ರೆ ಎಷ್ಟು ಸಾಧ್ಯ ಇತ್ತು? ನೀವು ಭಾರತದ ಚಲನಚಿತ್ರದ ಇತಿಹಾಸ ನೋಡ್ಬಿಟ್ರೆ ಸ್ವತಂತ್ರ ಬರೋಕ್ಕಿಂತ ಮುಂಚೆ ಹೆಣ್ಮಕ್ಳಿಗೆ ಸಿನಿಮಾ ನೋಡಕ್ಕೆ ಯಾವ ಜಾಗ ಕೊಡ್ತಿರ್ಲಿಲ್ಲ. ಲೂಮಿಯರ್ ಬ್ರದರ್ಸ್ ಬಂದು ಒಂದು ಸಿನಿಮಾ ತೋರಿಸ್ತಾರೆ, ಗೊತ್ತಿಲ್ಲ, ನಾನು ಮೀಡಿಯಾ ಓದೋದ್ರಿಗೆ ಗೊತ್ತಿರುತ್ತೆ, ನಾವು ಸಿನಿಮಾ ಪಾಠ ಮಾಡೋದು ಯಾವುದೇ ಹೇಳ್ಕೊಡ್ತೀವಿ. ಒಂದು ಸಿನಿಮಾ ಮಿಷಿನ್ ತಂದು ಸಿನಿಮಾ ತೋರಿಸ್ತಾರೆ. ಸಿನಿಮಾ ತೋರ್ಸಕ್ಕೆ ಏನೋ ಒಂದಾಣಿ ಇರಲಿ ಒಳಬರೋದು, ಒಂದಾಣಿ ಇರಲಿ ನೋಡ್ಬೋದು ಅದನ್ನ ಅಂತ. ಪಾಪ ಹೆಣ್ಣು ಮಕ್ಕಳಿಗೆ ಜಾಗನೇ ಇಲ್ಲ. ಎಷ್ಟೋ ವರ್ಷಗಳ ಕಾಲ ಚಲನಚಿತ್ರ ಮಂದಿರ ಬರ್ತವೆ, ಬರೀ ಗಂಡಸರು ತಾವೇ ಸಿನಿಮಾ ನೋಡಿ ಮನೆಗೆ ಹೋಗ್ತಿದ್ದದ್ದು. ಮನೆಗೆ ಆಮೇಲೆ ಪಾಪ ಬಾಳಿಕೆ ಬರ್ತಾನೆ, ಸತ್ಯಹರಿಶ್ಚಂದ್ರ ತೆಗೆದ ಮೇಲೆ ದೇವ್ರ ಪ್ರತ್ಯಕ್ಷ ಆಗ್ಬಿಟ್ಟದೆ, ಶ್ರೀಕೃಷ್ಣ ಪ್ರತ್ಯಕ್ಷ ಆಗ್ಬಿಡ್ತಾನೆ ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ. ಅವಾಗ ಹೆಣ್ಮಕ್ಳು ಕೇಳ್ಕೊತಾರ್ರಿ, ನಾವು ಸ್ವಲ್ಪ ಶ್ರೀಕೃಷ್ಣ ದರ್ಶನ ಮಾಡ್ಕೊತೀವಿ, ನಮಗೂ ಸ್ವಲ್ಪ ಒಳಗೋಗ್ಬಿಟ್ಟು ಹೆಣ್ಮಕ್ಳೆಲ್ಲ ಹೋಗಿ ನೀವು ಆಮೇಲೆ ರಿಕ್ವೆಸ್ಟ್ ಮಾಡಿ 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 ನಿಮಗೆ ಪ್ರತ್ಯೇಕ ಆಸನ ಹಾಕ್ತೀವಿ, ದೂರ ಕುತ್ಕೊಂಡು ನೋಡ್ಬೇಕು. ಈ ಭಾರತದ ಗಂಡು ಮನಸ್ಸುಗಳ ದಬ್ಬಾಳಿಕೆ ಇದೆಯಲ್ಲ, ಇವತ್ತಿಗೂ ಕೂಡ ಮೇಲ್ ಡಾಮಿನೇಟೆಡ್ ಸೊಸೈಟಿ. ನನ್ನ ಸೇರಿಸಿ ಹೇಳ್ತೀವಿ, ನನ್ನನ್ನು ಬಿಟ್ಟಲ್ಲ. ಇನ್ನೂ ಕೂಡ ನಮಗೆ ಆ ಮಾನಸಿಕ ಸ್ಥಿತಿಯಿಂದ ನಮ್ಮ ಈಚೆ ಬಂದೇ ಇಲ್ಲ. ನೀವು ಹೆಣ್ಮಕ್ಳು ಎಲ್ಲಿರ್ಬೇಕಾದ್ರೆ ಕೊಟ್ಟೆಣಿ ಕೊಂದವರೆಗೆ ಏನ್ ಬಿಡೋದು. ನಮ್ಗೆ ಹಳ್ಳಿ ಕಾಲದಲ್ಲಿ ಮಗಳು ಒಂದ್ ತಕ್ಷಣ ಮದುವೆ ಮಾಡಿದ್ರೆ ಏನು ಸಂಬಂಧ ಇಲ್ಲ, ನೀನಂತೂ ನಿನ್ ಗಂಡ ನಿನ್ ಸವಾಸ ಬೇಡ, ಈ ತರದ ಮನಸ್ಥಿತಿ ಇತ್ತಲ್ಲ. ಸೊ ಅವೆಲ್ಲದಕ್ಕೂ ಉತ್ತರ ಭಾರತದ ಸಂವಿಧಾನ. ಎಲ್ಲರೂ ಕೂಡ ನಾವು ಸಮಾನತೆಯನ್ನ ಕೊಟ್ಟಂತ ಭಾರತ ಸಂವಿಧಾನ. ಅದಕ್ಕೆ ಮೂಲ ಪ್ರೇರಣೆಯನ್ನ ಕೊಟ್ಟದ್ದು ಕೂಡ ಜಗಜ್ಯೋತಿ ಬಸವಣ್ಣನ ವಚನ ಸಾಹಿತ್ಯ. ಅದನ್ನು ಹಳ್ಳಿ ಗಾಡಿಗೆ ಬಂದು ದನ ಕಾಯಕ ಬಂದರ್ಕೊಂಡ್ರು, ಸಮಾನತೆ ಯಾರು ಕೊಟ್ರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ರು. ಇದು ಯಾರು ಕೊಡೋದು? ನಮ್ಗೆ ಯಾರು ಕೊಡ್ತಿರ್ಲಿಲ್ಲ. ಭಾರತ ಸಂವಿಧಾನ ಜಾರಿ ಆಗ್ತಿದ್ರೆ ಅದನ್ನ ಫೌಂಡೇಶನ್ ಆಗ್ತಾರೆ ಯಾರು? ಜಗಜ್ಯೋತಿ ಬಸವಣ್ಣ. ಅದೇನಪ್ಪ ಎಷ್ಟು ಚೆನ್ನಾಗಿದೆ. ಜಗಜ್ಯೋತಿ ಬಸವಣ್ಣನ ಇತಿಹಾಸವನ್ನ, ವಚನಗಳನ್ನ ಅಧ್ಯಯನ ಮಾಡಬೇಕು, ಇತಿಹಾಸ ತಿಳ್ಕೋಬೇಕು.
ನೋಡಿ, ಸುಲಲಿತ ಕನ್ನಡ ಭಾಷೆಯಲ್ಲಿ ಎಷ್ಟು ಚೆನ್ನಾಗಿ ಕಷ್ಟ ಪಡಂಗೇ ಇಲ್ಲ. ನಾವು ಸಂಸ್ಕೃತ ಹೇಳ್ಕೊಡಲ್ಲ, ನೀವು ಮಾಂಸ ತಿಂತೀಯ, ನೀವು ನಾಲ್ಗೆ ತಿರ್ಗಲ್ಲ, ನಿಮ್ಗೆ ಎಲ್ಲಿ ಹೇಳ್ಕೊಡಲ್ಲ ಅಂದರು. ನಾನು ಹೇಳ್ತಾರೆ 64-65 ಇಸ್ವಿನಲ್ಲಿ ಸ್ವಾಮಿ ನಮ್ಮ ಸ್ವಲ್ಪ ಸಂಸ್ಕೃತ ಹೇಳ್ಕೊಡು, ನೀವು ನಾಲ್ಗೆ ತಿರ್ಗಲ್ಲಪ್ಪ, ನೀವು ಬೇಡಪ್ಪ ನಿಮಗೆ. ಬಸವಣ್ಣ ನೋಡಿ ಎಷ್ಟು ಚೆನ್ನಾಗಿ ಅಚ್ಚ ಕನ್ನಡದಲ್ಲಿ ನಾಲ್ಗೆ ಪ್ರಶ್ನೆನೇ ಇಲ್ಲ ನಿನ್ನ ವಚನ ಸಾಹಿತಿ. ಕಳಬೇಡ ಕೊಳಬೇಡ ಹುಸೆ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಸುಲಭ ನೋಡಿ, ಕಷ್ಟನ ಕಳಬೇಡ ಕೊಳಬೇಡ ಹೇಳ್ಕೊಂಡು ಹೋಗ್ತಾನ. ಉಳ್ಳವರು ಶಿವಾಲಯ ಮಾಡುವರು, ಬಡವ ನಾನೇನು ಮಾಡಲ್ಲ ಅಲ್ಲ. ಕಲ್ಲನಾಗರ ಕಂಡರೆ ಹಾಲಿದೆ ಎಂಬರು, ನಿಡನಾಗರ ಕಂಡರೆ ಕೊಲ್ಲೆಂಬರಯ್ಯ. ಒಂದೆಲ್ಲ ಇಲ್ಲ, ಸತ್ಯ ತಾನೇ ಅದು. ಸತ್ಯನಾ? ನಿಜವಾದ ನಾಗರ ಮುಂದೆ ಬಿಡ್ತೀರ ನೀವ? ಬಸವಣ್ಣ ಸತ್ಯ ಹೇಳೋ ಮೂಲಕ ಎಂತ ಸಂದೇಶವನ್ನು ಇವತ್ತು ರವಾನೆ ಮಾಡ್ತಾನೆ. ಉಳ್ಳವರು ಶಿವಾಲಯ ಮಾಡುವರಯ್ಯ, ಬಡವ ನಾನೇನು ಮಾಡಲ್ಲಯ್ಯ. ಕಾಲೇ ಕಂಬ ಎಷ್ಟು ಚೆನ್ನಾಗಿ ಹೇಳೋದ. ದೇವಸ್ಥಾನಗಳ ಬಗ್ಗೆ ಆಗಲಿ, ನಮ್ಮ ಆಚರಣೆಗಳ ಬಗ್ಗೆ ಆಗಲಿ, ಯಾವುದು ಸರಿ ಯಾವುದು ತಪ್ಪು ಅನ್ನೋದ್ರ ಬಗ್ಗೆ ಸುಲಭವಾಗಿ ಸುಲಲಿತ ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ಜನ ಸಮುದಾಯಕ್ಕೆ ತಲುಪೋ ಹಾಗೆ ಮಂಟಪದ ಈ ಮಾಲಿಕೆಯಲ್ಲಿ ಇವತ್ತು ವಸಂತ್ ಕುಮಾರ್ ಅವರು ವಚನಕಾರ, ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಕ್ರಾಂತಿ ಬಗ್ಗೆ ಮಾತನಾಡ್ತಾರೆ. ನಿಜವಾದ ನೈಜ ಜೀವನ ಸುಖ ಇರೋದೇ ಆಗಲಿ, ಎಲ್ಲರಿಗೂ ಸಮಾನತೆ ಇರೋದೇ ಆಗಲಿ. ಹಾಗಾಗಿ ಇವತ್ತು ಕೂಡ ತುಂಬಾ ಒಳ್ಳೆಯ ಉಪನ್ಯಾಸ ನೀಡ್ತಾರೆ. ಎಲ್ಲ ಅಂಶಗಳನ್ನ ದಾಖಲೆ ಮಾಡ್ಕೊಡ್ರಿ, ಬರ್ಕೊಳ್ರಿ. ನಾಳೆ ಬರೀ ನೀವು ಈ ಕಿವಿಕೆ ಆ ಕಿವಿಗೆ ಬಿಡಬೇಡ್ರಿ. ವಚನ ಸಾಹಿತ್ಯ ನಾಳೆ ಯಾರು ನೀವು IAS EAS ಕನ್ನಡ ಲಿಟರೇಚರ್ ಎಕ್ಸಾಮ್ ಬರೆದ್ರು ಪಾಸ್ ಆಗ್ತದೆ. ಕನ್ನಡ ಸಾಹಿತ್ಯದಲ್ಲಿ IAS ಪರೀಕ್ಷೆ ಬರೋದು ಇವತ್ತು ಹಿರಿಯ ಅಧಿಕಾರಿಗಳಾಗಿರೋ ಸಂಖ್ಯೆ ಜಾಸ್ತಿ ಇದೆ. ನಮ್ಮ ಕಾಲದಲ್ಲಿ ಇರಲಿಲ್ಲ. ಇವತ್ತು ಬೇಕಾದಷ್ಟು ಅವಕಾಶ ಇದೆ. ನೀನು ಯಾವ್ದನ್ನ ಓದ್ಕ, ಝುವಾಲಜಿನ ಓದ್ಕ, ಬಾಟ್ನಿನ ಓದ್ಕ, ಪೊಲಿಟಿಕಲ್ ಸೈನ್ಸ್ ಓದ್ಕ, ಕನ್ನಡ ಆಪ್ಷನ್ ಅಂತ ಹೇಳಿ ಖಂಡಿತ ನೀವು IAS ಪಾಸ್ ಆಗ್ತೀರಾ. ಅದು ವಚನ ಸಾಹಿತ್ಯದಲ್ಲಿ ನಿಮ್ಗೆ ಕನ್ನಡ ಲಿಟರೇಚರ್ ಇಲ್ಲ, ದಾಸ ಸಾಹಿತ್ಯ ಇಲ್ಲ, ಜನಪದ ಸಾಹಿತ್ಯ ಇಲ್ಲ, ಆಧುನಿಕ ಕನ್ನಡ ಸಾಹಿತ್ಯ ಇಲ್ಲ. ವಚನ ಸಾಹಿತ್ಯ ಮೂಲ. ಹಾಗಾಗಿ ಹೆಚ್ಚು ಅರ್ಥ ಮಾಡ್ಕೊಳ್ಳಿ, ಓದ್ರಿ, ಬಾಯ್ಪಾಠ ಮಾಡ್ಕೊಳ್ಳಿ. ಬಸವಣ್ಣನ 2 ಲೈನ್ ನಮ್ಮ ಬಾಯಕ್ಕೆ ಬಂದ್ರೆ ನಿಜವಾದ ನಾವು ಅಚ್ಚ ಕನ್ನಡಿಗ. ಎಷ್ಟು ಚೆನ್ನಾಗಿದೆ ವಚನಗಳು ಬೇಕು. ಹಾಗಾಗಿ ಬಸವಣ್ಣನ ತತ್ವ ಸಂದೇಶನ ಜೀವನದಲ್ಲಿ ಅಳವಡಿಸ್ಕೊಡಿ ಅನ್ನೋ ಮಾತನ್ನ ಹೇಳ್ತಾ ನಾನು ಹೊರಡ್ತೀನಿ. ಮೇಡಮ್ ಅವರು ಅಧ್ಯಕ್ಷತೆ ವಹಿಸಿ ದಯಮಾಡಿ ಕಾರ್ಯಕ್ರಮ ಮುಗಿಸ್ಕೊಡಿ. ನಿಮ್ಮೆಲ್ಲರೂ ಶುರುವಾಗಲಿ. ಪದೇ ಪದೇ ಬಸವಣ್ಣನ ಹೇಳ್ತಿರ್ತೀವಿ. ಸ್ವಲ್ಪ 4 ಮಾತು ವಚನಗಳನ್ನ ಕಲ್ತ್ಕೊಂಡ್ರು ಅವರು. ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ನಾನು ಬಂದಿರೋದಕ್ಕೂ ಅಂಬೇಡ್ಕರ್ದು 4 ಲೈನು, ಬಸವಣ್ಣನ 4 ಲೈನು ನೀವು ಹೇಳಂಗೆ ಆಗ್ಬಿಟ್ರಪ್ಪ, ನಮ್ಮ ಜೀವನ ಸಾರ್ಥಕ ಆಗ್ತದೆ. ನಾನೇ 100 ಜನ ತಲುಪ್ತೀನಿ ಅನ್ನೋ ಭ್ರಮೆ ನನಗೂ ಇಲ್ಲ. ನಾನು ಕಮ್ಯುನಿಕೇಶನ್ ಮೇಸ್ಟ್ರು. ದಯವಿಟ್ಟು ಸ್ವಲ್ಪ ಎಚ್ಚರಿಕೆಯಿಂದ, ಯಾಕೆಂದ್ರೆ ನಾವೆಲ್ಲ ಅವಕಾಶವಂಚಿತ ಸಮುದಾಯಗಳಿಂದ ಬಂದಿರೋ ಹಳ್ಳಿಗಾಡಿನರೆಲ್ಲ ಅವಕಾಶವಂಚಿತರೆ. ಹೆಣ್ಣು ಮಕ್ಕಳೆಲ್ಲರೂ ಶೋಷಿತರೆ. ಏನು ಹೆಣ್ಮಕ್ಳಿಗೆಲ್ಲ ನಾವು ಚಿನ್ನ ತಡೆಗೆ ಕೊಟ್ಬಿಟ್ಟಿದ್ದೇವೆ, ಏನು ಕೊಟ್ಟಿಲ್ಲ ಇನ್ನೇನು ದೇಶದ ಹೆಣ್ಮಕ್ಳಿಗೆ. ನಮ್ಮ ಹಳ್ಳಿಗಾಡಿನ ಮಕ್ಕಳಿಗೆಲ್ಲ ಏನು ಕೊಟ್ಟಿದ್ದಾರೆ, ನಮ್ಗೆ ಏನು ಕೊಟ್ಟಿಲ್ಲ. ಅದರಿಂದ ಅವಕಾಶವಂಚಿತ ಸಮುದಾಯಗಳು, ಶೋಷಿತರು, ಕನ್ನಡ ಮೀಡಿಯಂನರು, ಹಳ್ಳಿಯಿಂದ ಬಂದರು, ಅವಕಾಶ ಇಲ್ಲರು, ಕಷ್ಟದಲ್ಲಿರೋರು, ನಾವೆಲ್ಲ ಎಲ್ಲವನ್ನೂ ಪಡಿಬೇಕಾದಂಥ, ಸಮಾನತೆಯನ್ನು ಪಡಿಬೇಕಾದಂಥ ಅವಶ್ಯಕತೆ ಈ ಪ್ರಜಾಸತ್ತಾತ್ಮಕ ವ್ಯವಸ್ಥೆನಲ್ಲಿದೆ. ಅದಕ್ಕೆಲ್ಲ ಸೂತ್ರ ಇವನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ಬಹುಶಃ ನೀವು ಕೂಡ, ಯಾಕೆ ಅರ್ಥ ಮಾಡಿಸ್ತೀನಿ ನಿಮ್ಗೆ ಅಂದ್ರೆ, ನೀವು ಕೂಡ ನಾಳೆ ನಮ್ಮ ಸಮಾಜದ ಈ ಚಳವಳಿಯ ಪ್ರತಿನಿಧಿಗಳಾಗಿ ಈ ಸಮಾಜವನ್ನು ಬಲಿಷ್ಠಗೊಳಿಸಿ ಭಾರತ ಬಲಿಷ್ಠ ಆಗ್ಬೇಕಾದ್ರೆ ಸಮಾಜ ನಿರ್ಮಾಣ ಆಗಬೇಕು ಅನ್ನೋ ಕಾರಣಕ್ಕೆ ಬಸವಣ್ಣನ ಅರ್ಥ ಮಾಡ್ಕೊಳ್ಳಿ, ಸಂವಿಧಾನನ ಅರ್ಥ ಮಾಡ್ಕೊಳ್ಳಿ. ಯಾಕೆ ಹೇಳ್ತೀವಿ ಅಂದ್ರೆ, ಮುಂದೆ ಈ ದೇಶ ನಿಮ್ಮದು, ದೇಶ ಆಳೋರು ನೀವು, ತೀರ್ಮಾನ ಮಾಡೋರು ನೀವೆಲ್ಲಾರು ಸಮಾನತೆ ಮಂತ್ರ ಮರೆತು ಬಿಟ್ರೆ ಸಮಾಜ ಅಲ್ಲೋಲ ಕಲ್ಲೋಲ ಆಗ್ತದೆ ಅನ್ನೋ ಕಾರಣಕ್ಕೆ ನಿಮಗೆ ಪದೇ ಪದೇ ಹೇಳ್ತೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಬಸವಣ್ಣ ಏನು ಹೇಳಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು, ಬುದ್ಧ ಏನು ಹೇಳಿದ್ರು, ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಿಮ್ಮ ಜೀವನ ಬಹಳ ಬಂಗಾರ ಆಗ್ತದೆ, ಬಹಳ ಚೆನ್ನಾಗಿರ್ತೀರ. ಇಲ್ಲ ಅಂದ್ರೆ ಮುಂದೆ ಸಮಾಜನೂ ಸಮಸ್ಯೆ, ನೀವು ಕಷ್ಟಪಡ್ತೀರಿ. ಅದಕ್ಕೆ ಅವಕಾಶ ಕೊಡೋದು ಬೇಡ. ನಮ್ಮ ಕನಸು ಬಲಿಷ್ಠ ಕನ್ನಡ ನಾಡು, ಬಲಿಷ್ಠ ಭಾರತ ದೇಶ ನಿರ್ಮಾಣ ಆಗ್ತದೆ. ನಮ್ಮ ನಾಡು, ನಾವು ಮೂಲ, ಈ ರಾಷ್ಟ್ರದ ಮೂಲ ನಿವಾಸಿಗಳು ನಾವು ಹಳ್ಳಿಗಾಡಿನ ಜನ ಅಲ್ವಾ. ಹಳ್ಳಿಗಾಡಿನಿಂದ ತಾನೇ ಈ ರಾಷ್ಟ್ರ ನಿರ್ಮಾಣ ಆಗಿರೋದು. ನಾವೆಲ್ಲ ರೈತಾಪಿ ಜನ ಬಹಳ ಜೀವಿ. ನಾವು ಬೆಳೆದ್ರೆ ತಾನೇ ಅನ್ನ ತಿನ್ನೋದು ಇಡೀ ಜಗತ್ತಿನ ಜನ. ರೈತ ಮತ್ತು ಈ ದೇಶವನ್ನು ಕಾಯುವ ಯೋಧ, ಇವರಿಬ್ರು ಬಹಳ ಮುಖ್ಯ.
ಆ ನಿಟ್ಟಿನಲ್ಲಿ ನೀವು ಜೀವನದಲ್ಲಿ ಅಳವಡಿಸ್ಕೊಡಿ ಅನ್ನೋ ಮಾತನ್ನು ಹೇಳ್ತಾ ದಯವಿಟ್ಟು ಸೀರಿಯಸ್ ಆಗ್ರಿ. ನಾನು ಎಲ್ಲ ಕಾಲೇಜ್ ಹೋಗೋದು ಬರೀ ಬೈಸ್ಕೊಳ್ಳೋದು, ವಿ ಸಿ ಬಂದು ಬೈತಾರೆ ಅಂತ. ನೀವು ಯಾಕೆ ಬೈತೀವಿ ಅಂದರೆ ಸ್ವಲ್ಪ ಎಚ್ಚರ ಆಗಿರೋ, ಈ ಕಡೆ ಗಮನ ಇರಲಿ ಅಂತ ಗಮನ ಸೆಳೆಯೋಕ್ಕೆ ನಾನು ಹೇಳೋ ಪಾಯಿಂಟ್ 10 ಪಾಯಿಂಟ್ ಹೋಗಲ್ಲ ನಿಮಗೆ, ಒಂದು ಹೋದ್ರು ಸಾಕು. ಏನಪ್ಪ ಇರ್ತೀರಾ? ಸೀರಿಯಸ್ ಆಗ್ತೀರಾ? ಇಲ್ಲ ಎಕ್ಸಾಮ್ಸ್ ಬರೀತೀರಾ? ದೊಡ್ಡ ದೊಡ್ಡ ಪೊಸಿಷನ್ಗೆ ಹೋಗ್ತೀರಾ? ಬಸವಣ್ಣನ ವಚನ ಎಲ್ಲ ಕಲಿತೀರಾ? ಅಂಬೇಡ್ಕರ್ನು ಓದಬೇಕು ಚೆನ್ನಾಗಿ. ಹಂಗಾಗಿದ್ರೆ ಬೆಂಗಳೂರು ಉತ್ತರ ವಿಷಯ ನಾನು ಏನಿಲ್ಲ, ನಾನೆಲ್ಲ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಸರ್ ನಾನು BA ಸ್ಟೂಡೆಂಟ್ ಅಂದ್ಬಿಟ್ಟು ನಮ್ಗೆ 1 ಕೋಟಿ ಕೊಟ್ಟಾಗ 100 ಕೋಟಿ ಕೊಟ್ಟೆ ಆನಂದ ಆಗ್ಬಿಟ್ಟು ಒಳ್ಳೊಳ್ಳೆ ಪೊಸಿಷನ್ಗೆ ಹೋಗ್ತೀರಾ ನೀವು. ಯಾಕೆ ನೀವೆಲ್ಲ ಟ್ಯಾಲೆಂಟೆಡ್ ಇದ್ದೀರಾ, ನನಗೆ ಗೊತ್ತಿದೆ. ಕೋಲಾರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಎಲ್ಲ ನೀವು ರ್ಯಾಂಕ್ ಹುಡುಗರೇ ನೀವು. ಯಾಕೆಂದ್ರೆ ನಮ್ಮಲ್ಲಿ ಬೆಂಗಳೂರು ಯೂನಿವರ್ಸಿಟಿಲಿ 90+ ಹುಡುಗರು ನೀವು. ನಿಮ್ಮ ಬಗ್ಗೆ ನಂಗೆ ಅಪಾರವಾದ ಪ್ರೀತಿ ಇದೆ, ಗೌರವ ಇದೆ, ಪ್ರತಿಭಾನ ತಿಳಿದಿರಿ. ಹೆಣ್ಮಕ್ಳು ಅಷ್ಟೇ ರಾತ್ರಿ ಎಲ್ಲ ಓದ್ತಾನೆ ಇರ್ತವು. ಏನಮ್ಮ ಎಷ್ಟಮ್ಮ 92 ಸರ್ ಅಲ್ಲ, ನಾನು ನೋಡಿದ್ದೀನಿ. ನನ್ನ ಶಿಷ್ಯಕೋಟಿ ಜಾಸ್ತಿ ಇರೋದೇ ನಿಮ್ಮ ಜಿಲ್ಲೆಗೆ. ಎಲ್ಲ ದೊಡ್ಡ ಸ್ಥಾನದಲ್ಲಿದ್ದಾರೆ. ನೀವು ಕೂಡ ಅದೇ ರೀತಿ ಉನ್ನತ ಸ್ಥಾನಕ್ಕೆ ಏರಿ ನಿಮ್ಮ ಗುರು ತೋರಿದ ಮಾರ್ಗದಲ್ಲಿ ನೆರವು ನಿಮ್ಮ ಅಪ್ಪ ಅಮ್ಮನಿಗೆ ಒಳ್ಳೆ ಹೆಸರು ತಾಂಬರ್ರಿ, ನಮ್ಮ ಯೂನಿವರ್ಸಿಟಿಗೆ ಒಳ್ಳೆ ಹೆಸರು ತಾಂಬರ್ರಿ ಅಂತ ಹೇಳ್ತಾ ನಿಮ್ಮ ಶುಭ ಕೋರಿ ನಾನು ಮಾತು ಮುಗಿಸ್ತೀನಿ. ದಯವಿಟ್ಟು ನನಗೆ ಓಡ್ಲಿಕ್ಕೆ ಅನುಮತಿ ಕೊಡಿ.